ಹಾಕಿದ್ದೀನಿ ನಾನು. ಇಷ್ಟು ಮಾರ್ಕ್ಸ್ ತೆಗೆದ್ರು ಕೂಡ ಆ ಮಾರ್ಕ್ಸ್ ವ್ಯಾಲ್ಯೂ ಇಲ್ವಾ? ಯಾಕೆ? ಅನಿವಾರ್ಯ ಕಾರಣಗಳಿಂದ ಡಿಗ್ರಿ ಕರೆಸ್ಪಾಂಡೆನ್ಸ್ ಮಾಡ್ಬೇಕಾಯ್ತು, ರೆಗ್ಯುಲರ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆ ಡಿಗ್ರಿ ಒಂದು ಕರೆಸ್ಪಾಂಡೆನ್ಸ್ ಮಾಡೋದ್ರಿಂದ ಇಡೀ ಬ್ಯಾಕಪ್ ಸ್ಕೋರ್ ಡೌನ್ ಆಯ್ತು. TET ಟಾಪ್ ಅಲ್ಲಿದೆ, CET ಟಾಪ್ ಅಲ್ಲಿದೆ, D.Ed ಟಾಪ್ ಅಲ್ಲಿದೆ, B.Ed ಟಾಪ್ ಅಲ್ಲಿದೆ, ಆದ್ರೂ ಕನ್ಸಿಡರ್ ಆಗ್ಲಿಲ್ಲ. ಅಷ್ಟು ನನ್ನ ಒಬ್ಬಳ ಸಮಸ್ಯೆ ಅಲ್ಲ ಇದು, ಇಲ್ಲಿರೋರು ಎಲ್ಲ ಎಷ್ಟು ಜನಕ್ಕಾಗಿದೆ ಅಲ್ವಾ ಇದು. ಇದಕ್ಕೆ ಒಬ್ಬ ನಾಯಕರಾಗಿ ನಮ್ಮ ಹೋರಾಟಕ್ಕೆ ಬಲ ಕೊಟ್ಟು ಇಂಥದ್ದೊಂದು ರಿಮೂವ್ ಮಾಡಿ ನಮಗೊಂದು ಮರುಜೀವ ಕೊಟ್ಟಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು ರೀ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ನಾನು ಏನು ಅವತ್ತು ದೇವ್ರ ಮುಂದೆ ಕೂತು ಕಣ್ಣೀರು ಹಾಕಿದ್ದೀನೋ, ನನ್ನ ನೋವನ್ನ ಕೇಳಿ ದೇವರು ಎಲ್ಲ ಕಡೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವ್ರನ್ನ ದೇವ್ರನ್ನೇ ಕಳಿಸಿದಾರೇನೋ ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ. ಹಾಗಾಗಿ ಅವ್ರಿಗೆ ತುಂಬಾ ಕೃತಜ್ಞರಾಗಿದ್ದೀನಿ, ಮೊದಲನೇದು. ಎರಡನೇದು, ಇಲ್ಲಿ ನೋಡಿ, ನಾವೆಲ್ಲ ಬಂದಿರೋರು ತುಂಬಾ ಓಲ್ಡರ್ಸ್ ಇದ್ದೀವಿ. ಕೆಲವರು 10 ವರ್ಷ, 12 ವರ್ಷ, 15 ವರ್ಷ ಆಗಿದೆ ನಮ್ಮ ಕೋರ್ಸನ್ನು ಮುಗಿಸಿ ಅಲ್ವಾ. ನಮಗೆ ಪ್ರತಿಭೆ ಇದೆ, ನಾವು ವಿದ್ಯಾವಂತರಿದ್ದೀವಿ, ನಾವು ಎಲಿಜಿಬಲ್ ಇದ್ದೀವಿ. ನಮ್ಮ ಹಕ್ಕಿಗಾಗಿ ನಾವು ಭಿಕ್ಷೆ ಬಿಡ್ಬೇಕೇನ್ರಿ? ಸರ್ಕಾರದ ಮುಂದೆ ಭಿಕ್ಷೆ ಬಿಡ್ಬೇಕಾ ನಾವು? ಸರ್ಕಾರದವರಿಗೆ ಮೋಜು ಮಾಡೋಕಿದೆ, ಆಸ್ತಿ ಕೊಳ್ಕೊಳ್ಳೋಕಿದೆ, ಕಾರ್ ಕೊಳ್ಳೋಗಿದೆ, ಎಲ್ಲದಕ್ಕೂ ದುಡ್ಡಿದೆ. ಬೇಕಾಬಿಟ್ಟು ಯೋಜನೆಗಳು ಮಾಡ್ಲಿಕ್ಕೆ ದುಡ್ಡಿದೆ. ನಮಗೆ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ವಾ? ಯಾರಪ್ಪನ ಮನೆ ದುಡ್ಡಿಂದ ಮೋಜ್ ಮಾಡ್ತಿದ್ದಾರೆ ಇವರು. ಆ ಗ್ಯಾರಂಟಿ ಯಾರಿಗ್ರಿ ಬೇಕಿತ್ತು? ಇಡೀ ರಾಜ್ಯಕ್ಕೆ ಮೂಲ ವ್ಯವಸ್ಥೆ ಏನಿದೆ ಅದನ್ನ ಕೊಡ್ಬೇಕಲ್ವಾ ಇವರು. ಶಿಕ್ಷಣನೇ ಇಲ್ಲ ಅಂದಮೇಲೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ಮಕ್ಕಳಿಗೆ ಬುನಾದಿ ಬೀಳ್ತಿಲ್ಲ ಅಂದಮೇಲೆ ರಾಜ್ಯನ ಯಾವ ಸ್ಥಿತಿಗೆ ತಗೊಂಡು ಹೋಗ್ತಿದ್ದಾರೆ ಇವರು ಅಲ್ವಾ. ಜೊತೆಗೆ ನಾವು ಇಷ್ಟೆಲ್ಲ ಓದಿದೀವಿ, ನಾಳಕ್ಕೆ ನಮಗೆ ಏಜ್ ಆಗುತ್ತೆ, ನಮ್ಮ ಪ್ರತಿಭೆಗೆ, ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಸರ್ಟಿಫಿಕೇಟ್ಗೆ ಏನು ವ್ಯಾಲ್ಯೂ ಸಿಕ್ತು ಅಲ್ವಾ. ಹಾಗಾಗಿ ಮಿತ್ರರೇ, ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇನೆ, ಕೇವಲ ಇದು ಒಂದು ದಿನಕ್ಕೆ ಹೋರಾಟ ಸೀಮಿತ ಆಗಬಾರ್ದು. ಈ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಮೂಗಿಗೆ ತುಪ್ಪ ಸವರ್ ಬಿಟ್ಟು ತುಪ್ಪನೇ ತಿನ್ನಿಸ್ತಿದೀವಿ ಅಂತ ಹೇಳ್ತಿದೆ. ಜೊತೆಗೆ ಮನೋವಿಜ್ಞಾನದಲ್ಲಿ ಬರುತ್ತೆ ಗೊತ್ತಾ, ರಕ್ಷಣಾ ತಂತ್ರಗಳು ಅಂತ. ಒಂದು ಕೋರ್ಟ್ ಅನ್ನ ಹೇಳುತ್ತೆ, ಇನ್ನೊಂದು ಹೆಚ್ಚಿಗೆ ಅಷ್ಟೇ ಮಾಡ್ತೀವಿ ಅಂತ ಹೇಳುತ್ತೆ, ಇನ್ನೊಂದಕ್ಕೆ ಇನ್ನೊಂದು ಕಾರಣ ಕೊಡುತ್ತೆ. ಎಲ್ಲರೂ ಹಸ್ಕೊಂಡಿದ್ದೀವಿ, ನಾವು ಇಲ್ಲಿರೋರೆಲ್ಲ ಬಂದಿರೋರು ಕಾಲ್ ಫಾರ್ಮ್ ಆದ್ರೆ ಸಾಕು, ನಮ್ಮ ಎಬಿಲಿಟಿ ಎಷ್ಟಿದೆ ಅಷ್ಟು ಓದಿ ಅಪಾಯಿಂಟ್ ತಗೊಂತೀವಿ ಅಂತ. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ, ಇಷ್ಟು ಅಭ್ಯರ್ಥಿಗಳಿಗೆ, ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳಿಗೆ 5,000 ಅಪಾಯಿಂಟ್ ಮಾಡುತ್ತಂತೆ. 5,000 ಯಾರಿಗ್ರಿ ಸಿಗುತ್ತೆ ನ್ಯಾಯ ಅಲ್ವಾ. ಇಷ್ಟೆಲ್ಲ ಗೊತ್ತಿದೆ ನಮಗೆ, ಇಷ್ಟೆಲ್ಲ ನೋವುಗಳಿದೆ, ನಮಗೆ ಅರ್ಹತೆ ಇದೆ, ನಮಗೆ ಪ್ರತಿಭೆ ಇದೆ, ಹೌದಲ್ವಾ. ಹಾಗಿದ್ಮೇಲೆ ನಾವು ಈ ಹೋರಾಟವನ್ನ ಅವ್ರು ಎಲ್ಲಿವರೆಗೂ ಹೋರಾಟ ಮಾಡಲ್ವೋ ಅಲ್ಲಿವರೆಗೂ ನಿಲ್ಲಿಸ್ಕೊಡು. ನನ್ನ ಪ್ರಕಾರ ಇವತ್ತು ಹೇಳ್ತೀನಿ ಕೇಳ್ರಿ, 1 ದಿನ ಅಲ್ಲ 5 ದಿನ ಆದ್ರೂ ಊಟ ನಿದ್ದೆ ಬಿಟ್ಟು ಕೂಡ ನಾನು ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೀನಿ. ಅದೇ ರೀತಿ ಮನಸ್ಥಿತಿ ಎಲ್ರಿಗೂ ಬರಬೇಕು ರೀ. ಯಾಕೆ ಗೊತ್ತಾ, ಇದು ಯಾರೊಬ್ಬರ ವೈಯಕ್ತಿಕ ಕೆಲಸ ಅಲ್ಲ. ಈಗ ಈ ಸರು ತಿಂಗಳಗಟ್ಲೆ ಹೋರಾಡಿ ಇಲ್ಲೇ ತಗೊಳ್ರಿ, ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮಗಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಕೈ ಜೋಡಿಸ್ಲಿಕ್ಕೆ ಏನು ನಾವು ಅಲ್ವಾ. ಹಾಗಾಗಿ ಇದು ಎಲ್ಲರ ವೈಯಕ್ತಿಕ ಕೆಲಸ ಇದೆ. ಹೇಳ್ತೀವಲ್ಲ, ಒಂದು ಹೋರಾಟದಿಂದ ಈ ಸರ್ಕಾರ ಮಣಿಯಲ್ಲ, ಅಷ್ಟು ಜಡ್ಡು ಹಿಡಿದು ಹೋಗಿದೆ, ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಸರ್ಕಾರ ವ್ಯವಸ್ಥೆ ಆಗ್ಲಿ. ಹಾಗಾಗಿ ನಾವು ಇದಕ್ಕೆ ಉಗ್ರವಾದ ಹೋರಾಟ ಮಾಡಬೇಕಾದ್ದು ಅನಿವಾರ್ಯತೆ ಇದೆ. ನೋಡಿ, ನಾವೆಲ್ಲರೂ ಶಿಕ್ಷಕರಾಗಿದ್ದೇವೆ, ಮೌಲ್ಯಗಳನ್ನ ಹೇಳ್ಕೊಡ್ತಿದೀವಿ ಮಕ್ಕಳಿಗೆ. ನಾವು ಇನ್ನೊಬ್ಬರಿಗೆ ಮಾರಲ್ ಆಗಿರೋರು. ಹಾಗಾಗಿ ಶಾಂತ ರೀತಿಯಲ್ಲಿ, ಯಾವುದೇ ಭಂಗ ಆಗದೆ ರೀತಿಯಲ್ಲಿ ಕೂತು ಸಮಾಧಾನವಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ. ಇವತ್ತು ಇದಕ್ಕೇನಾದ್ರೂ ಅವರು ಸ್ಪಂದಿಸ್ಲಿಲ್ಲ, ನಾಳಕ್ಕೆ ವಿಷದ ಬಾಟ್ಲಿ ಅಥವಾ ಪೆಟ್ರೋಲ್ ಸಮೇತ ಬರ್ತೀವಿ. ಖಂಡಿತ ರೀ, ರೋಡನ್ನ ಬ್ಲಾಕ್ ಮಾಡ್ತೀವಿ. ಯಾಕ್ರಿ ಮಾಡಲ್ಲ ಅವರು? ನಾವೇನು ನಮ್ಮ ಅಪ್ಪನ ಮನೆ ಕೇಳ್ತಿದೀವ? ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿದೆ, ಯಾಕೆ ಮಾಡಲ್ಲ ಅವರು? ಇದು ನೆಸೆಸಿಟಿ ಇದೆ, ಅನಿವಾರ್ಯತೆ ಇದೆ. ಅಥವಾ ನಾವು ಕೇಳೋದ್ರಲ್ಲಿ ಯಾವ್ದು ತಪ್ಪಿದೆ, ಯಾವುದು ನ್ಯಾಯಬದ್ಧವಾಗಿಲ್ಲ ಹೇಳ್ರಿ. ಇಷ್ಟು ಪಾಯಿಂಟ್ಸ್ ಇದೆ, ಯಾವ್ದಾದ್ರು ಅನ್ಯಾಯ ಇದೆಯಾ? ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ನಾವು ಇಷ್ಟೊಂದು ಪರದಾಡ್ಬೇಕಾ? ನಮಗೆ ಎಬಿಲಿಟಿ ಇದ್ದು, ನಾವು ಓದಿದ್ದು, ಇಷ್ಟೊಂದು ಪ್ರತಿಭೆ ಇದ್ದು ಸರ್ಕಾರಕ್ಕೆ ಇದು ಕಣ್ಣು ಕಾಣಿಸ್ತಿಲ್ವಾ? ಯಾಕೆ ಹೇಳ್ರಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ಹೋರಾಟ ಮಾಡಿ ಪಡಿಬೇಕಾದ ಅನಿವಾರ್ಯ ಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ದಯವಿಟ್ಟು ಮಿತ್ರರೇ, ನಿಮಗೆ ಹೇಳೋದಿಷ್ಟೇನೆ, ಯಾರು ಬರ್ಲಿ ಯಾರು ಬಿಡ್ಲಿ, ನಮ್ಮ ವೈಯಕ್ತಿಕ ಕೆಲಸ ಯಾರೊಬ್ಬರ ಸ್ವಾರ್ಥದ್ದಲ್ಲ, ಎಲ್ಲರಿಗೂ ಅನಿವಾರ್ಯ ಇದು. ದಯವಿಟ್ಟು ಕೈ ಜೋಡಿಸ್ಬೇಕು. ಹೇಳ್ತೀನಲ್ಲ, ಇದು ಒಂದು ಹೋರಾಟದಿಂದ ಸರ್ಕಾರ ಕಣ್ತರಿಯಲ್ಲ. ಯಾವಾಗ ಎಷ್ಟು ಹೋರಾಟ ಬೇಕೋ ಹೇಳ್ತೀವಲ್ಲ, ಊಟ ನಿದ್ದೆ ಬಿಟ್ಟಾದ್ರೂ ಸರಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ಲೇಬೇಕು. 25 ಅಲ್ಲ 50,000 ಅವರು ನೇಮಕಾತಿ ಮಾಡಲೇಬೇಕು.
25,000 ಮಾಡಿದ್ರೆ ಈಗ ಇಷ್ಟಿರೋರು ಎಲ್ಲರೂ ಅಪಾಯಿಂಟ್ ಆದೇ ಆಗ್ತೀವ್ರಿ. ಯಾಕ್ರಿ ಆಗಲ್ಲ ನಾವು? ಇಲ್ಲೆಲ್ಲ ಬಂದಿರೋರು ದೃಢ ನಿರ್ಧಾರದಿಂದಾನೇ ಬಂದಿರೋದು ಅಲ್ವಾ? ನೀವು ಹೋರಾಟನೂ ಮಾಡಬೇಕು, ಮನೆಗೆ ಹೋಗಿ ಅಷ್ಟೇ ಜವಾಬ್ದಾರಿಯಿಂದ ಹೋರಾಟಕ್ಕೆ ಬರೋವಾಗ ಹೋರಾಟ ಮಾಡೋಣ. ಅದೇ ರೀತಿ ನಾವು ವಿದ್ಯಾಭ್ಯಾಸನ ಮುಂದುವರಿಸೋಣ. ನಾವು ನಮ್ಮದೊಂದು ಹುದ್ದೆಯನ್ನ ಗಿಟ್ಟಿಸ್ಕೊಂಡು ಹೋಗ್ಲೇಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಇದನ್ನ ಇಲ್ಲಿಗೆ ಬಿಡೋದು ಬೇಡ. ಇದು ಸರ್ಕಾರ ಮಣಿಯೋವರೆಗೂ ತಗೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಧನ್ಯವಾದಗಳು. ಸಂಜೀವ್ ಕುಮಾರ್ ಭಜಂತ್ರಿ. ಸಂಜೀವ್ ಕುಮಾರ್ ಭಜಂತ್ರಿ ಇಲ್ವಾ? ಇನ್ನೂ ತುಂಬ ಜನ ಇದ್ದಾರೆ. ಸ್ವಲ್ಪ ಬೇಗ ಅಭಿಪ್ರಾಯ ಹಂಚ್ಕೊಳ್ಳಿ.